ಇದು ಒಂದು ಬುರುಡೆಯ ಕಥೆಯಲ್ಲ, ಇದು ಹತ್ತಾರು ನೂರಾರು ಬುರುಡೆಗಳ ಕಥೆ. ಒಂದು ಲೆಕ್ಕದಲ್ಲಿ ಇದು ಈ ಕಥೆನೇ ಬುರುಡೆ ಕಥೆ. ಯಾಕಂದರೆ ಈತ ಏನು ಬುರುಡೆ ಎತ್ಕೊಂಬಂದಲ್ಲ ನೋಡಿ, ಇದು ಹೆಣ್ಣುಮಗಳ ಬುರುಡೆ. ಇದು ಇಂಥ ನೂರಾರು ಹೆಣ್ಣುಮಕ್ಕಳನ್ನು, ಅದರಲ್ಲೂ ಏನು ಅಂದರೆ ಆಕೆ ಮೇಲೆ ಅನಾಚಾರಗಳಾಗಿರುವಂಥ ಹೆಣ್ಣುಮಕ್ಕಳುಗಳನ್ನು ಕೂಡ ನಾನು ಹೂತಿದ್ದೀನಿ, ಇದ್ರ ಬಗ್ಗೆ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅನ್ನುವಂಥ ಮಾತನ್ನು ಈತ ಹೇಳಿದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಈ ಪೊಲೀಸರು ಆ ಸತ್ಯದ ಶೋಧನೆಯನ್ನು ಮಾಡಿದರು. ಈಗ ನೋಡಿ, ಟಿ ವಿ ನನಗೆ ಉನ್ನತ ಮೂಲಗಳು ಹೇಳಿವೆ, ಎಕ್ಸ್ಕ್ಲೂಸಿವ್ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಯಾಕಂದರೆ ಆತ ಕೊಟ್ಟಿರುವಂಥ ಬುರುಡೆ ಇದೆಯಲ್ಲ, ಬುರುಡೆ ವಿಚಾರದಲ್ಲೇ ಆತ ಬುರುಡೆ ಬಿಟ್ಟ. ಯಾಕಂದರೆ ಅದು ಗಂಡಿನ ಬುರುಡೆ, ಅದು ಹೆಣ್ಣಿನ ಬುರುಡೆ ಅಲ್ಲ. ಬನ್ನಿ, ಕಿರಣ್ ನಮ್ಮ ಜೊತೆಗಿದ್ದಾರೆ. ಕಿರಣ್, ಭಾಳ ಗಮನಿಸಬೇಕಾದಂಥ ಸಂಗತಿ, ಬುರುಡೆ ಹಿಂದಿನ ಬುರುಡೆಯ ಕಥೆಗಳನ್ನು ನಾವು ಹೇಳ್ತಾ ಇದ್ವಿ. ಏನಿದು ಕಿರಣ್? ರಂಗನಾಥ್, ಏನು ಈ ದೂರುದಾರ ಫಸ್ಟು ಬಂದಾಗ ಒಂದು ಸ್ಕಲ್ ಇಟ್ಕೊಂಡು ಅದ್ರ ಜೊತೆಗೆ ಕೆಲ ಮೂಳೆಗಳು ಇಟ್ಕೊಂಡು ಆತ ಬರ್ತಾನೆ. ಬಂದ ಮೇಲೆ ಬ್ಯಾಗಲ್ಲಿ ಇಟ್ಕೊಂಡು ಬಂದಮೇಲೆ ಆತ ನಾನು ಈಗ ತೆಗೆದಿದ್ದೀನಿ, ತೆಗೆದುಬಿಟ್ಟು ಈಗ ನೇರವಾಗಿ ನಾನು ಸ್ಟೇಷನ್ಗೆ ಬರ್ತೀನಿ. ನಂತರ ಆತ ಅಲ್ಲಿಂದ ಕೋರ್ಟ್ಗೆ ಹೋಗಿ ಕೋರ್ಟ್ಗೆ ಎಲ್ಲವನ್ನೂ ಕೂಡ ಸ್ಟೇಟ್ಮೆಂಟನ್ನು ಕೊಡ್ತಾನೆ. ನನಗೆ ಪಾಪ ಪ್ರಜ್ಞೆ ಕೆಡ್ತಿದೆ, ಇಂಥದ್ದು ಒಂದು ಹೆಣ್ಣಿನ ಒಂದು ಬುರುಡೆ ಇದು, ಈ ಥರದ್ದು ನೂರಾರು ಹೆಣ್ಣಿನ ಒಂದು ಶವಗಳನ್ನ ನಾನು ಊತಿಟ್ಟಿದ್ದೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ. ನಂತರ ಪೊಲೀಸರು ಅದನ್ನು ಕಂಪ್ಲೀಟಾಗಿ ಅವರ ಕಸ್ಟಡಿಗೆ ತಗೊಂಡು ಅವರ ಎಕ್ಸಾಮಿನೇಷನ್ಗೆ ಕಳಿಸ್ಕೊಡ್ತಾರೆ. ಈಗ ಸಿಕ್ಕಿರುವಂಥ ನಮಗೆ ಒಂದಷ್ಟು ಮಾಹಿತಿ ಪ್ರಕಾರ ಆ ಒಂದು ಬುರುಡೆ ಅದು ಫೀಮೇಲ್ದಲ್ಲ, ಅದು ಮೇಲ್ದು. ಸುಮಾರು 30ರಿಂದ 35 ವರ್ಷದ ವಯಸ್ಸಿನದಾಗಿರುವಂಥ ಬುರುಡೆ ಅನ್ನೋದು ಇದೀಗ ಗೊತ್ತಾಗ್ತಾ ಇದೆ. ಇಲ್ಲಿವರೆಗೂ ಕೂಡ ಮೂರು ಅಸ್ಥಿಪಂಜರ ಸಿಗ. ಒಂದು, ಈಗ ಆತ ಒಂದು ಏನು ಕ್ಯಾರಿ ಮಾಡಿದ್ದ ಬುರುಡೆ ಒಂದು ಕೋಟಿ ಕೊಟ್ಟು ನಂತರ ಸ್ಟೇಷನ್ ಅವರು ತೊಗೊಂಡಿರೋ ಅದು ಕೂಡ ಮೇಲ್ದು ಅಂತ ಗೊತ್ತೆ. ಅದಲ್ದಲ್ಲೇ 6ನೇ ಪಾಯಿಂಟಲ್ಲಿ ಸಿಕ್ಕಂಥ ಏನು ಅಸ್ಥಿಪಂಜರ ಅದು ಕೂಡ ಪುರುಷನದಾಗಿದೆ. ಮತ್ತು ಮೊನ್ನೆ 11ನೇ ಪಾಯಿಂಟಿಂದ ಸ್ವಲ್ಪ ದೂರದಲ್ಲಿ ಸಿಕ್ಕಂಥ ಏನು ಅಸ್ಥಿಪಂಜರ ಅದು ಕೂಡ ಪುರುಷನದು ಅನ್ನೋದು ಕೂಡ ಈಗ ಕನ್ಫರ್ಮ್ ಆಗಿದೆ. ಒಟ್ಟಾರೆ ಈಗ ಕೊಡ್ತಾ ಇರುವಂಥ ಈಗ ಮತ್ತೊಂದು ಈಗ ಕಂಪ್ಲೀಟಾಗಿ ಈಗ ಬೇರೆ ಥರ ಅಂದರೆ ಕೊಟ್ಟಿರುವಂಥ 13 ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಹೋಗಬೇಕು ಅಂತಲೂ ಕೂಡ ತೀರ್ಮಾನ ಮಾಡಿ ಆ ಜಾಗಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಫಸ್ಟು ಏನು ಆತ ದೂರು ಕೊಟ್ಟಿದ್ದ ಅದಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಅವನು ಕೊಟ್ಟಂಥ ಈ ಒಂದು ಎಕ್ಸಾಮಿನೇಷನ್ಗೆ ಅಂದರೆ ಬುರುಡೆ ಏನು ಸ್ಕಲ್ ಕೊಟ್ಟಿದ್ನೋ ಅದನ್ನು ಈಗ ಬೆಂಗಳೂರಿಗೆ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ಅದನ್ನು ಮತ್ತೆ ಇನ್ನೊಂದಷ್ಟು ಮಾಹಿತಿನ ಅದರಿಂದ ತಗೋತಾರೆ. ಮುಖ್ಯವಾಗಿ ಒಂದು ಕಡೆ ಈಗ ಏಜಿಂದು ಗೊತ್ತಾಗಿದೆ, ಸೆಕ್ಸ್ ಗೊತ್ತಾಗಿದೆ, ಮೇಲ್ ಆಫ್ ಫಿಮೇಲ್ ಅಂತ. ಈಗ ಮೇಲ್ ಅನ್ನೋದು ಕನ್ಫರ್ಮ್ ಆಗಿದೆ. ಮತ್ತು ಕಾಸ್ ಆಫ್ ಡೆತ್ ಅದನ್ನು ಕೂಡ ಪರೀಕ್ಷೆ. ಆಮೇಲೆ ಎಷ್ಟು ದಿನದಿಂದ ಎಲ್ಲಿತ್ತು ಏನು ಅನ್ನೋದ್ರ ಬಗ್ಗೆ ಮುಂದಿನ ಹಂತದಲ್ಲಿ ತನಿಖೆ ಮಾಡ್ತಾರೆ. ಯಾಕೆಂದರೆ ಆತ ಹೇಳುವಂಥದ್ದು ಊತಿಟ್ಟಿದೆ ಅಂತ ಕ್ಲೀನಾಗಿ ಆ ವಿಡಿಯೋ ಮಾಡಿಕೊಂಡು ಬ್ಯಾಗಲ್ಲಿ ತುಂಬಿಕೊಂಡು ಬರುವಂಥದ್ದು, ಅದು ಎಲ್ಲಿತ್ತು, ಎಲ್ಲಿ ಊತಿಟ್ಟಿದ್ರೆ ಅನ್ನೋದ್ರ ಬಗ್ಗೆ ಮುಂದಿನ ಹಂತದಲ್ಲಿ SIT ಅಧಿಕಾರಿಗಳು ದೂರುದಾರನ ವಿಚಾರಣೆ ಮಾಡಬೇಕಾಗಿದೆ. ಈಗ ಸದ್ಯಕ್ಕೆ ಇದೊಂದು ಏನು ಈ ಒಂದು ಸ್ಪಾಟನ್ನು ತೋರಿಸ್ತಾ ಇದ್ದಾರೆ, ಅದು ಮುಗಿದ ನಂತರ ಮತ್ತೆ ಸ್ಟಾರ್ಟಿಂಗಿಂದನೂ ಕೂಡ SIT ಅಧಿಕಾರಿಗಳು ಅಂದರೆ ಸ್ಟಾರ್ಟಿಂಗ್ ಫಸ್ಟ್ ಸ್ಕಲ್ ಎಲ್ಲಿ ಸಿಗ್ತಾ ಅಲ್ಲಿಂದನೇ ವಿಚಾರಣೆ ಆರಂಭ ಮಾಡೋಕ್ಕೆ ಈಗಾಗಲೇ ಎಲ್ಲ ರೀತಿಯ ತಯಾರಿ ಮಾಡ್ಕೊಂಡಿದ್ದಾರೆ. ರಂಗನಾಥ್, ಎಸ್, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.